ಸ್ಟಾಂಪ್ ಡ್ಯೂಟಿ ರೀಫಂಡ್ಗೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಯಾವುದೇ ಒಂದು ರಿಜಿಸ್ಟ್ರೇಷನ್ನ ಉದ್ದೇಶಕ್ಕಾಗಿ ಸ್ಟಾಂಪ್ ಡ್ಯೂಟಿಯನ್ನು ಪೇಮೆಂಟ್ ಮಾಡಿದ್ದು, ಆ ಒಂದು ಸ್ಟಾಂಪ್ ಡ್ಯೂಟಿಯನ್ನು ರೀಫಂಡ್ ಅಂದರೆ ಆ ಉದ್ದೇಶ ನೆರವೇರದೇ ಇದ್ದಂಥ ಸಂದರ್ಭದಲ್ಲಿ ರೀಫಂಡನ್ನು ಮಾಡ್ಕೊಳ್ಳೋದಕ್ಕೆ, ಈಗ ಉದಾಹರಣೆಗೆ ಯಾವುದೋ ಒಂದು ಡಿಯನ್ನು ತಗೊಂಡಿದ್ದು ಆ ಪರ್ಪಸ್ಗೆ ಅದನ್ನು ಯೂಸ್ ಮಾಡದೇ ಇದ್ದರೆ ಆ ಡಿಯನ್ನು ಹೇಗೆ ರೀಫಂಡನ್ನು ಮಾಡ್ಕೊಳ್ಬೋದು, ಆ ರೀತಿಯಲ್ಲಿ ಸ್ಟಾಂಪ್ ಡ್ಯೂಟಿಯನ್ನು ಪೇಮೆಂಟ್ ಮಾಡಿದರೆ ಆ ಒಂದು ಸ್ಟ್ಯಾಂಪ್ ಆ್ಯಕ್ಟ್ನ ಅಡಿಯಲ್ಲಿ ಏನು ಸೆಕ್ಷನ್ ಅಡಿಯಲ್ಲಿ ಕಾಲಾವಕಾಶ ನೀಡಲಾಗುತ್ತೆ. ಸೊ ಅದರ ಒಂದು ಲಿಮಿಟಲ್ಲಿ ಅದನ್ನು ರೀಫಂಡನ್ನು ಮಾಡ್ಕೋಬೋದು ಅನ್ನೋದು ಆ್ಯಕ್ಟಲ್ಲಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಇದರಲ್ಲಿ ಮೇಲ್ಮನವಿದಾರರು ಏನಿದ್ದಾರೆ ಇವರು ಸ್ಟಾಂಪ್ ಡ್ಯೂಟಿಯನ್ನು ಪೇಮೆಂಟ್ ಮಾಡಿರ್ತಾರೆ. ಆನಂತರದಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟರ್ ಇವರಿಗೆ ಸ್ಟಾಂಪ್ ಡ್ಯೂಟಿಯನ್ನು ರಿಟರ್ನ್ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಆದರೆ ಅವರು ರಿಜೆಕ್ಟನ್ನು ಮಾಡ್ತಾರೆ. ಇಲ್ಲಿ ಮಹಾರಾಷ್ಟ್ರ ಸ್ಟಾಂಪ್ ಆ್ಯಕ್ಟ್ 1958 ಏನಿದೆ, ಇದರ ಸೆಕ್ಷನ್ 48 ಸಬ್ ಕ್ಲಾಸ್ 1 ಇದರ ಪ್ರಕಾರ 6 ತಿಂಗಳ ಕಾಲಾವಕಾಶ ಇರುತ್ತೆ. ಇವರು ಆ ಕಾಲಾವಕಾಶನ ಮೀರಿ ಅಂದರೆ ಅದಾದ ನಂತರದಲ್ಲಿ ಇವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಹಾಗಾಗಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟರ್ ಏನಿರ್ತಾರೆ, ಸ್ಟಾಂಪ್ ಡ್ಯೂಟಿ ಇವರು ಅಧಿಕಾರಿ ಏನಿರ್ತಾರೆ, ಇವರು ಅವರ ಅರ್ಜಿಯನ್ನು ವಜಾಗೊಳಿಸಿರ್ತಾರೆ. ಸೊ 6 ತಿಂಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ, ಹಾಗಾಗಿ ನಿಮಗೆ ಈ ಸ್ಟಾಂಪ್ ಡ್ಯೂಟಿ ಹಣವನ್ನು ಹಿಂತಿರುಗಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಅವರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರ್ತಾರೆ. ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಬಾಂಬೆ ಹೈಕೋರ್ಟ್ನ ಮೆಟ್ಟಿಲನ್ನೇ ಏರುತ್ತೆ. ಬಾಂಬೆ ಹೈಕೋರ್ಟ್ ಇದನ್ನು ಪರಿಶೀಲಿಸಿದಂಥ ಬಾಂಬೆ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ 6 ತಿಂಗಳು ಒಳಗಡೆ ಕಾಲಾವಕಾಶ ಅಂದರೆ ಸೆಕ್ಷನ್ 48 ಸಬ್ ಕ್ಲಾಸ್ 1 ಅಡಿಯಲ್ಲಿ ಇದ್ರೂ ಇದಕ್ಕೆ ಅವರು ಯಾವುದೋ ಒಂದು ಕಾರಣಕ್ಕಾಗಿ ಮಾಡಲಿಲ್ಲ ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಸೆಕ್ಷನ್ 5 ಏನಿದೆ ಇದು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಆ ವಿಳಂಬವನ್ನು ಮನ್ನಿಸಿ ಅವರಿಗೆ ರೀಫಂಡನ್ನು ಮಾಡ್ಬೋದಾಗಿರುತ್ತೆ. ಆದರೆ ಮಾಡದೇ ಇರುವಂಥದ್ದು ಸಮಂಜಸ ಅಲ್ಲ ಅಂತೇಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ನಂಜಿ ದಾನ್ ಪಾಟೇಲ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ಬಾಂಬೆ ಹೈಕೋರ್ಟ್ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಆದೇಶವನ್ನು ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಒಂದು ಪ್ರಮುಖವಾದಂಥ ಒಂದು ಪ್ರಕರಣವಂತ ಮೊಹಮ್ಮದ್ ಅಬ್ಬಾದ್ ಹಾಲಿ ಆ್ಯಂಡ್ ಅದರ್ಸ್ ವರ್ಸಸ್ ಡೈರೆಕ್ಟರಿ ಆಫ್ ರೆವಿನ್ಯೂ ಪ್ರಾಸಿಕ್ಯೂಷನರ್ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣವನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಸ್ಟ್ಯಾಂಪ್ ಆ್ಯಕ್ಟ್ ಏನಿದೆ ಇದಕ್ಕೆ ಯಾವುದೇ ಒಂದು ಲಿಮಿಟ್ ಬಾರ್ಡ್ ಇಲ್ಲ. ಸೊ ಹಾಗಾಗಿ ಲಿಮಿಟೇಷನ್ ಸೆಕ್ಷನ್ 5 ಏನಿದೆ ಇದಕ್ಕೆ ಅಪ್ಲೈನ ಮಾಡ್ಕೋಬೋದು, ಅಪ್ಲೈ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಕೂಡ ಮೊಹಮ್ಮದ್ ಅಬ್ಬಾದ್ ಹಾಲಿ ಈ ಒಂದು ಪ್ರಕರಣ ಏನಿದೆ ಇದರಲ್ಲೂ ಕೂಡ ಹೇಳಿದೆ. ಈ ಒಂದು ಪ್ರಕರಣದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಒಂದು ಅಂಶ ತಿಳಿಯೋದೇನು ಅಂತಂದರೆ ಈ ಲಿಮಿಟೇಷನ್ ಆ್ಯಕ್ಟ್ ಏನಿದೆ ಇದು ಸ್ಟ್ಯಾಂಪ್ ಡ್ಯೂಟಿ ಆ್ಯಕ್ಟ್ಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಅಂದರೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಪೇಮೆಂಟ್ ಮಾಡಿದ್ದು ಅದನ್ನು ರೀಫಂಡನ್ನು ಮಾಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಆ ಸ್ಟ್ಯಾಂಪ್ ಆ್ಯಕ್ಟಲ್ಲಿ ಏನು ತಿಳಿಸಲಾಗಿರುತ್ತೆ ಅದರ ಲಿಮಿಟೇಷನಲ್ಲಿ ಅರ್ಜಿಯನ್ನು ಸಲ್ಲಿಸದೇ ಆಗಿದ್ದಂಥ ಸಂದರ್ಭದಲ್ಲಿ ವಿಳಂಬವಾಗಿ ಸಲ್ಲಿಸಿದರೆ ಅದಕ್ಕೆ ಕಾರಣವನ್ನು ಕೋಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಆ್ಯಕ್ಟ್ಗೆ ಲಿಮಿಟೇಷನ್ ಆ್ಯಕ್ಟು ಕೂಡ ಅಪ್ಲೈ ಆಗುತ್ತೆ ಅನ್ನೋದು ಈ ಒಂದು ಪ್ರಕರಣದಿಂದ ನೋಡ್ಬೋದಾಗಿರುತ್ತೆ.